ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ವೆಲ್ಕಮ್ ಟು ಭೂಮಿಕಾ ಕಿಚನ್. ಇವತ್ತು ಪುನರ್ಪುಳಿ ಜ್ಯೂಸು ಅಥವಾ ಕೋಕಮ್ ಜ್ಯೂಸ್ ಇನ್ಸ್ಟೆಂಟ್ ಆಗಿ ಹೇಗೆ ಮಾಡೋದು ಅಂತ ಸಾಧನ ಅವ್ರು ತೋರಿಸ್ತಾ ಇದ್ದಾರೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಸಾಧನ ಇವಾಗ ಕೋಕಮ್ ಜ್ಯೂಸ್ ಮಾಡೋದು ತೋರಿಸ್ತಾರೆ, ಅಥವಾ ಇದನ್ನ ಪುನರ್ಪುಳಿ ಅಂತ ಕೂಡ ಹೇಳ್ತಾರೆ. ತುಂಬ ಇನ್ಸ್ಟೆಂಟು, ಜೊತೆಗೆ ಈ ಬೇಸಿಗೆ ಕಾಲಕ್ಕೆ ತುಂಬ ತಂಪಾಗಿರೋ ಪಾನೀಯ ಇದು. ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾರೆ. ಜೊತೆಗೆ ಇದಕ್ಕೆ ಏನೇನು ಐಟಮ್ಸ್ ಬೇಕೋ ಅದನ್ನು ನಿಮಗೆ ಮೊದಲು ತೋರಿಸ್ಕೊಡ್ತಾರೆ. ಸಾಧನ ತೋರಿಸ್ತೀರಾ? ಇದು ಮೊದಲಿಗೆ ನಾನೇನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕಾಮಕಸ್ತೂರಿ ಬೀಜ ಅಂತಾನೂ ಹೇಳ್ತಾರೆ, ಇಂಗ್ಲೀಷಲ್ಲಿ ಚಿಯಾ ಸೀಡ್ಸ್ ಅಂತಾನೂ ಹೇಳ್ತಾರೆ. ನಿಮ್ಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಹತ್ರದ ಏನ ಗಂಧಿಗೆ ಅಂಗಡಿಗಳಲ್ಲೂ ಇದು ಸಿಗುತ್ತೆ. ಇದನ್ನ ಎಷ್ಟು ಯೂಸ್ ಮಾಡ್ತಾ ಇದ್ದೀರಾ? ಇವಾಗ ನಾನು 2 ಲೋಟಕ್ಕೆ ಆಗೋಷ್ಟು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಒಬ್ರಿಗೆ 1 ಸ್ಪೂನು, ಇಬ್ಬರಿಗೆ 2 ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ. 1.5 ಸ್ಪೂನ್ ಅಷ್ಟು ಕೂಡ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. 2 ಟೀ ಸ್ಪೂನು? 2 ಟೀ ಸ್ಪೂನ್. ಓಕೆ, 2 ಟೀ ಸ್ಪೂನ್ ಒಂದರೊಳಗಡೆ ಹಾಕಿ ನೆನ್ಸಿಟ್ಕೊಳ್ತೀರಾ? ನೆನ್ಸಿಟ್ಕೊಂತಾ ಇದ್ದೀನಿ. ಫಸ್ಟಿಗೆ ಇದನ್ನ ನೆನ್ಸ್ಕೊಳ್ಳಿ. ರಾತ್ರಿ ಕೂಡ ನೆನ್ಸಿಡ್ಬಹುದು. ಇವಾಗ ಇನ್ಸ್ಟೆಂಟ್ ಆಗಿ ಬೆಳಗ್ಗೆ ಎದ್ದಿದ ತಕ್ಷಣ ಮಾಡ್ಬೋದು. ಅದಕ್ಕೆ ಇನ್ಸ್ಟೆಂಟ್ ಆಗಿ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ನೆನೆ ಹಾಕೊಂಡು ಬೇಗನೂ ಮಾಡ್ಕೊಂಡು ಕುಡಿಬಹುದು, ಅದಕ್ಕೆ ತೋರಿಸ್ತಾ ಇದ್ದೀನಿ. ಓಕೆ, ನೆನ್ಸಿಟ್ಬಿಡೋಣ ಇವಾಗ ಇದನ್ನ. ಓಕೆ, ಇಲ್ಲಿ 1 ಕಪ್ ಆಗೋಷ್ಟು ನೀರು ತಗೊಂಡಿದ್ದೀನಿ. ಅದಕ್ಕೆ ಇವಾಗ 2 ಸ್ಪೂನ್ ಅಷ್ಟು ಚಿಯಾ ಸೀಡ್ಸ್ ನ ಆಡ್ ಮಾಡ್ತಾ ಇದ್ದೀನಿ. ಅದು ಇನ್ಸ್ಟೆಂಟ್ ಹಾಕಿದ ತಕ್ಷಣನೇ ನಿಮ್ಗೆ ಅದು ಊದ್ಕೊಳ್ಳುತ್ತೆ, ಗೊತ್ತಾಗತ್ತೆ ಅದು ಹೇಗೆ ಚೇಂಜ್ ಆಗತ್ತೆ ಅಂತ ಹೇಳಿ. ಕಾಮಕಸ್ತೂರಿ ಚೇಂಜ್ ಆಗೋದು. ಓಕೆ, ಇದಕ್ಕೆ ಒಂದು 5-10 ನಿಮಿಷ ಬೇಕಾಗುತ್ತಾ? ಒಂದು 5 ನಿಮಿಷನೇ ಬೇಕಾಗತ್ತೆ. ಓಕೆ, ಇದು ಪಕ್ಕ ಇಟ್ಬಿಟ್ಟು ಇವಾಗ ನೀವು ನೆನ್ಸಿಟ್ಕೊಂಡಿರೋ ಕೋಕಮ್ ಅಂದ್ರೆ ಪುನರ್ಪುಳಿನ ತೋರಿಸ್ಬಿಡಿ. ಇವಾಗ ಇಲ್ಲೊಂದು ಖಾಲಿ ಬೌಲ್ ತಗೊಂಡಿದ್ದೀನಿ. ಇದು ನೋಡಿ, ಹಿಂದಿನ ದಿವಸ ರಾತ್ರಿನೇ ನೆನೆ ಹಾಕಿದ್ದೀನಿ. ಈಗ ಒಬ್ರಿಗೆ ಅಂತ ಹೇಳಿದ್ರೆ ಇದು ಸಿಪ್ಪೆ ತರ ಬರುತ್ತೆ. ಇನ್ಸ್ಟೆಂಟ್ ಜ್ಯೂಸ್ ಕೂಡ ಬರುತ್ತೆ. ನಿಮ್ಗೆ ಬೇಕಿದ್ರೆ ತಂದಿದ ತಕ್ಷಣ ಇದು ಸಿಪ್ಪೆ ಇಲ್ಲದೆ ಇರೋ ಹಾಗೆ ಇದನ್ನ ಜ್ಯೂಸೇ ಬರುತ್ತೆ. ಡೈರೆಕ್ಟ್ ಲಿಕ್ವಿಡ್ ತರನೇ ಇರುತ್ತೆ. ಅದನ್ನ ಕೂಡ ಆಡ್ ಮಾಡ್ಕೋಬಹುದು. ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಇದನ್ನ ಇವಾಗ ನಾನು ಸಿಪ್ಪೆ ತಗೊಂಡ್ಬಂದಿದ್ದೀನಿ. ಇದನ್ನ ಹಿಂದಿನ ದಿವಸ ರಾತ್ರಿನೇ ಇಟ್ರೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇಲ್ಲಾಂದ್ರೆ ಅಕಸ್ಮಾತ್ ನೀವು ಹಿಂದಿನ ದಿವಸ ರಾತ್ರಿ ನೆನ್ಸಕ್ ಆಗಿಲ್ಲ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದು ಬಿಸಿ ನೀರಿಗೆ ಹಾಕೊಂಡ್ರೆ ಸಾಕು, ಇದು ಬೇಗ ಬಿಡುತ್ತೆ. ಅದು ಹೇಗಿರುತ್ತೆ ಅಂತ ತೋರಿಸಿದೀನಿ ಇವಾಗ. ಇದ್ ನೋಡಿ, ಇವಾಗ ನೆನೆ ಹಾಕಿ ಇಟ್ಟಿದ್ದೀನಿ. ಹಿಂದಿನ ದಿವಸ ರಾತ್ರಿ ನೆನೆ ಹಾಕಿರೋದು. ಇದನ್ನ ನೋಡಿ, ಇವಾಗ ರೆಡ್ ಕಲರ್ ಆಗಿದೆ. ಇದನ್ನ ಇವಾಗ ಆಡ್ ಮಾಡ್ಕೋಬಹುದು. ಒಬ್ರಿಗೆ 2, ಇವಾಗ ನಾನು ಸಿಪ್ಪೆ ತೋರಿಸಿದ್ದೀನಿ ನಿಮ್ಗೆ ಆಲ್ರೆಡಿ. ಒಬ್ರಿಗೆ 2 ಚಕ್ಕೆ ಆಗೋಷ್ಟು ನೆನೆ ಹಾಕೊಂಡ್ರೆ ಸಾಕು. ಇವಾಗ ಇಬ್ರಿಗೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇಂಥದ್ದು 2 ಪೀಸ್ ಹಾಕೊಂಡ್ರೆ ಸಾಕಾಗುತ್ತೆ. ಅಷ್ಟೇ ಸಾಕ? 2 ಪೀಸ್ ಸಾಕು. ಇವಾಗ ನಾನು ಆಲ್ರೆಡಿ ಸೋಕಿಂಗ್ ಮಾಡಿರೋದು ಕೂಡ ಒಂದು 5 ರಿಂದ 6 ಮಾಡಿದೀನಿ. ಅದು ದಪ್ಪಕ್ಕೆ ಹರಳ್ಕೊಂಡಿರುತ್ತೆ ನೋಡಿ ಈ ತರ. 5 ರಿಂದ 6 ನೆನೆ ಹಾಕಿದೀನಿ. ಅದು ಈ ತರ ದಪ್ಪಕ್ಕೆ ನೆನ್ಕೊಂಡಿರುತ್ತೆ. ಇವಾಗ ನೋಡಿ, ಆ ಜ್ಯೂಸ್ ಆಲ್ರೆಡಿ ಬೌಲಲ್ಲಿ ಹಾಕಿದೀನಿ. ಇವಾಗ ನಿಮ್ಗೆ ಎಷ್ಟು ಸಕ್ಕರೆ ಬೇಕೋ, ಸಕ್ಕರೆ ನಾನು ಹಾಕ್ತಾ ಇಲ್ಲ, ಇಲ್ಲಿ ಬೆಲ್ಲದ ಪುಡಿ ಹಾಕ್ತಾ ಇದೀನಿ. ಆದಷ್ಟು ಸಕ್ಕರೆ ಅವಾಯ್ಡ್ ಮಾಡಿ ಬೆಲ್ಲದ ಪುಡಿಗಳನ್ನೇ ಹಾಕೊಳ್ಳಿ. ಇವಾಗ ನಾನು ಇಲ್ಲಿ ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ 2.5 ಅಷ್ಟು ಹಾಕ್ತಾ ಇದ್ದೀನಿ. 2.5 ಟೇಬಲ್ ಸ್ಪೂನ್ ಬೆಲ್ಲದ ಪುಡಿ, ಆರ್ಗಾನಿಕ್ ಬೆಲ್ಲದ ಪುಡಿನ ಉಪಯೋಗಿಸ್ಕೊತಾ ಇದ್ದೀನಿ. ಅಲ್ಲಿಗೆ ಹುಳಿ ಇರುತ್ತೆ, ಕಾಮಕಸ್ತೂರಿ ಬೀಜ ಉಪಯೋಗಿಸ್ತಾ ಇರೋದ್ರಿಂದ ತಂಪಾಗಿರುತ್ತೆ. ಇವಾಗ ನೋಡಿ, ಇದು ಆಲ್ರೆಡಿ ನೋಡಿ, ಇದು ನೀರ್ ಹಾಕಿ ಬೆಲ್ಲದ ಪುಡಿ ಹಾಕೋ ಅಷ್ಟೊತ್ತಿಗೆ ಇಷ್ಟು ಚೆನ್ನಾಗಾಗಿದೆ. ನೀವು ರಾತ್ರಿನೇ ನೆನ್ಸಿಟ್ಕೊಂಡ್ರೆ ಇನ್ನೂ ಚೆನ್ನಾಗಾಗತ್ತೆ. ಇವಾಗ ಇದನ್ನ ಆಡ್ ಮಾಡ್ತಾ ಇದೀನಿ. ಹೇಳಿ, ಇವಾಗ ನೋಡಿ, ಇದು ಏಲಕ್ಕಿ ಪುಡಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದೀನಿ. ಇದನ್ನ ಹಾಕಿ 2 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕೊಳ್ತಾ ಇದಾರೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾರೆ. ಇವಾಗ ಅಷ್ಟೇ, ಇನ್ಸ್ಟೆಂಟ್ ಕೋಕಮ್ ಜ್ಯೂಸ್ ರೆಡಿ. ನೋಡಿದ್ರಲ್ಲ ಎಷ್ಟು ಬೇಗ ಈ ಬೇಸಿಗೆ ಕಾಲಕ್ಕೆ ಕೋಕಮ್ ಜ್ಯೂಸ್ನ ಮಾಡ್ಕೋಬಹುದು ಅಂತ ಅಂದ್ಬಿಟ್ಟು. ಇದು ಯಾವ ಟೈಮಲ್ಲಿ ಕುಡಿಬಹುದು ಅಂದ್ರೆ, ನೀವು ನನಗೆ ಹೇಳಿದ್ರಿ ಬೆಳಗ್ಗೆ ಕುಡೀರಿ ಭೂಮಿಕಾ ಒಳ್ಳೇದು ಅಂತ. ಹಸಿ ನೀವು ಯಾವಾಗಾದ್ರೂ ಕುಡೀರಿ. ಬೆಳಗ್ಗೆ ಖಾಲಿ ಹೊಟ್ಟೆಲ್ ಕುಡ್ದಷ್ಟು ಇದ್ರ ಬೆನಿಫಿಟ್ಸ್ ಜಾಸ್ತಿ. ನೋಡಿ, ಸರ್ವ್ ಮಾಡ್ತಾ ಇದ್ದೀನಿ. ಇವಾಗ ಇನ್ಸ್ಟೆಂಟ್ ಕೋಕಮ್ ಜ್ಯೂಸ್ ರೆಡಿ. ನೋಡಿದ್ರಲ್ಲ, ಇನ್ಸ್ಟೆಂಟ್ ಆಗಿ ಕೋಕಮ್ ಜ್ಯೂಸ್ ಸಾಧನ ಅವರು ಎಷ್ಟು ಬೇಗ ರೆಡಿ ಮಾಡಿದ್ರು ಅಂತ. ನನಗೆ ಹೇಳ್ಕೊಡ್ತಾ ಇರೋದ್ರಿಂದ ಸ್ವಲ್ಪ ಲೇಟ್ ಆಯ್ತು. ಬಿಟ್ರೆ ಫಟಾಫಟ್ ಅಂತ ಎಲ್ಲ ನೆನ್ಸಿಟ್ಬಿಟ್ರೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡಿದ್ರೆ ಫಟಾಫಟ್ ಅಂತ ರೆಡಿಯಾಗಿ ಹೋಗ್ಬಿಡುತ್ತೆ ಈ ಕೋಕಮ್ ಜ್ಯೂಸು. ಈ ಬೇಸಿಗೆ ಕಾಲದಲ್ಲಿ ನೀವು ಕೂಡ ಈ ಕೋಕಮ್ ಜ್ಯೂಸ್ನ ಮಾಡಿ ಅಥವಾ ಪುನರ್ಪುಳಿ ಜ್ಯೂಸ್ನ ಮಾಡಿ ಎಲ್ಲರಿಗೂ ಕೊಡಿ. ತುಂಬ ತಂಪಾಗಿರುತ್ತೆ, ಆರೋಗ್ಯ ದೃಷ್ಟಿಯಲ್ಲೂ ತುಂಬಾ ಒಳ್ಳೆಯದು. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.